ಭಾನುವಾರ ನಡೆದ ನೀಟ್ ಮರುಪರೀಕ್ಷೆ ಇದೀಗ ರಾಜಕೀಯ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ. ಯಾಕಂದ್ರೆ ನೀಟ್ ಪರೀಕ್ಷೆ ನಡೆಯುವ ಅವಧಿಯಲ್ಲೇ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. ಈ ಸಮಾವೇಶದ ಕಾರಣದಿಂದಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ 3 ವಿದ್ಯಾರ್ಥಿಗಳು ತಡವಾಗಿ ಬಂದಿದ್ರಿಂದ ನೀಟ್ ಮರುಪರೀಕ್ಷೆ ಕೈತಪ್ಪಿದೆ. ಇದರಿಂದ ಆಕ್ರೋಶಗೊಂಡ ಪೋಷಕರು ಕಾಂಗ್ರೆಸ್ ನಡೆಗೆ ಕೆಂಡ ಕಾರಿದ್ದಾರೆ. ಸರ್, ಹೆಬ್ಬಾಳದಿಂದ ನಾನು 12 ಗಂಟೆಗೆ ಹೆಬ್ಬಾಳ ಹತ್ತಿರ ಸರ್, ಒಂದು ಬೈಕು ಪಾಸ್ ಆಗಲ್ಲ, ಅಷ್ಟು ಜಾಮ್ ಆಗಿದೆ. ಅಲ್ಲ, ಕಾಂಗ್ರೆಸ್ನವ್ರು ಮುಂದಕ್ಕೆ ಹಾಕೊಂಬೋಯ್ತು ಫಂಕ್ಷನ್ನ. ವಿದ್ಯಾರ್ಥಿಗಳ್ದು ಓದಿಲ್ಲ ಸರ್, 1 ವರ್ಷ ಎಲ್ಲ ಓದಿರ್ತಾರೆ. ಇದು 2ನೇ ಸರಿ ಬರೀತಿದ್ದಾರೆ. ಒಂದ್ಸರಿ ಪೇಪರ್ ಲೀಕ್ ಆಯಿತು ಅಂತ ಇದು ಮಾಡಿದ್ರು, ಇದು 2ನೇ ಸರಿ ಕೊಟ್ಟಿದ್ದಾರೆ. ವರೆಗೆ ಅಲ್ಲಿ ಬಂದರೆ ಒಂದು ಬೈಕು ಬರೋಕ್ಕಾಗಲಿಲ್ಲ, ಅಷ್ಟು ಟ್ರಾಫಿಕ್ ಇದೆ. ನೀಟ್ ಅಂತ ಇವ್ರು ಗೊತ್ತಿದ್ರು ಇವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ರಾಜಕೀಯವ್ರನ್ನ ಏನು ಹೇಳ್ಬೇಕು. ಇನ್ನೊಂದೆಡೆ 3 ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ಕೈತಪ್ಪಿದ್ದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮಾಡಿ ಹರಿಹಾಯ್ದಿದೆ. ಕಾಂಗ್ರೆಸ್ ಕಾರ್ಯಕ್ರಮ ಇದ್ದಿದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ನೀಟ್ ಪರೀಕ್ಷೆಗೆ ಬರಲಾಗದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಪ್ರಧಾನಿ ಮೋದಿ ಅವರೇ ನೀಟ್ ವಿದ್ಯಾರ್ಥಿಗಳಿಗಾಗಿ ಏರ್ಪೋರ್ಟ್ನಲ್ಲಿ ಕಾದ್ರು. ಈ ಜ್ಞಾನ ಕಾಂಗ್ರೆಸ್ಸಿಗರಿಗೆ ಇರಲಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ನವರಿಂದ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲಿಂದ ಬಂದು ಇಳಿದು ಏರ್ಪೋರ್ಟಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ. ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ನೀಟ್ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ಬಿಕೆ ಹರಿಪ್ರಸಾದ್ 1 ದಿನ ತಡವಾಗಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಮಾಡಿಕೊಂಡಿದ್ರೆ ಭೂಮಿ ಬಾಯ್ಬಿಡ್ತಿತ್ತ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯಗೆ ತಿರುಗೇಟು ನೀಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಮೊದಲು ಕ್ಷಮೆ ಕೇಳಬೇಕು. 10 ವರ್ಷಗಳಲ್ಲಿ 90 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ, ಅದರ ಬಗ್ಗೆ ಕ್ಷಮೆ ಕೇಳಲಿ. 22 ಲಕ್ಷ ನೀಟ್ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ರಲ್ಲ, ಆಗ ಏಕೆ ಮಾತನಾಡಲಿಲ್ಲ? ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಒಂದೇ ಒಂದು ದಿವಸ ಅವ್ರು ಅಕಾಮಡೇಟ್ ಮಾಡಿದ್ರೆ ಮಕ್ಕಳಿಗೆ ಕೊಟ್ಟಂತ ಈ ಸ್ಟ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರ್ತಿತ್ತು. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ, ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್. ಅದ್ರ ಬಗ್ಗೆ ಕ್ಷಮೆ ಕೇಳಿ. ಕಾಂಗ್ರೆಸ್ ಕಾರ್ಯಕ್ರಮದಿಂದ ನೀಟ್ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಿಂದ ಬಿಜೆಪಿ ವಿರುದ್ಧ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಇದೇ ನೀಟ್ ಪರೀಕ್ಷೆ 3 ಬಾರಿ ಮುಂದೂಡಿಕೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇದರಿಂದ ಮನನೊಂದು 12ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಬಗ್ಗೆ ಪ್ರಧಾನಿ ಮೋದಿ ಆಗ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗ್ಲಿ ಕ್ಷಮೆ ಕೇಳಿದ್ರಾ ಅಂತ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ಇನ್ನು ಇಷ್ಟೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಯಾರು? ಬಿಜೆಪಿಯವರು ಸುಳ್ಳಿನ ಫ್ಯಾಕ್ಟರಿ ಇಟ್ಕೊಂಡವರು. ಪರೀಕ್ಷಾ ಪೇ ಚರ್ಚೆ ಮಾಡುವ ಪಿಎಂ ಮೋದಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತನಾಡ್ತಿಲ್ಲ ಅಂತಲೂ ವಾಗ್ದಾಳಿ ನಡೆಸಿದ್ರು. ಇಲ್ಲಿಯವರೆಗೆ 3 ಬಾರಿ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು, ಮುಂದೆ ಹಾಕಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. CBSE ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದು ನಾವು ನೋಡಿದ್ದೀವಿ. ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಿಗಾದರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಆ ಮಕ್ಕಳ ಸ್ಥಿತಿ, ಅವರ ಕುಟುಂಬದ ಸ್ಥಿತಿ ಏನು ಅಂತ ನೋಡಿದಾರ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಇನ್ನು ಕಾಂಗ್ರೆಸ್ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ರೆ ನಾವು ವಿಷಾದವನ್ನ ವ್ಯಕ್ತಪಡಿಸ್ತೇವೆ, ನಾವು ನಷ್ಟ ಭರಿಸ್ತೇವೆ ಅಂತ ಹರಿಪ್ರಸಾದ್ ಹೇಳಿದ್ರು. ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಾಗಲಿಲ್ಲ ಅನ್ನೋದಿದ್ರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಜೆನ್ಯೂನ್ ಕೇಸ್ ವಿದ್ಯಾರ್ಥಿಗಳಿದ್ರೆ ಅವ್ರಿಗಾಗಿರ್ತಕ್ಕಂಥ ಎಲ್ಲ ನಷ್ಟಗಳನ್ನು ಭರಿಸಲಿಕ್ಕೆ ನಾವು ತಯಾರಿದ್ದೇವೆ. ನಮ್ಮ ಟೀಮ್ ಕೂಡ ಅವ್ರನ್ನ ಹೋಗಿ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ.
ನೀಟ್ ಮರುಪರೀಕ್ಷೆಯ ದಿನವೂ ಮುನ್ನಾಭಾಯ್ ಎಂಬಿಬಿಎಸ್ ಸಿನಿಮಾದ ಮಾದರಿಯಲ್ಲೇ ಅಕ್ರಮ ಎಸಗೋದಕ್ಕೆ ಮುಂದಾಗಿದ್ದ 24 ಜನರನ್ನ ಬಿಹಾರದ ಪೊಲೀಸರು ಬಂಧಿಸಿದ್ದಾರೆ. ಬಿಹಾರದಲ್ಲಿ ಬಯೋಮೆಟ್ರಿಕ್ ಕಂಪನಿಯ ಜೊತೆ ಡೀಲ್ ಮಾಡಿಕೊಂಡಿದ್ದ 9 ನಕಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದಾರೆ. ಎಎನ್ಎಂ ಮೆಡಿಕಲ್ ಕಾಲೇಜಿನ ಅರ್ಪಿತ್ ರಾಜ್ ಎಂಬಾತ ಬಯೋಮೆಟ್ರಿಕ್ ಕಂಪನಿ ಜೊತೆ ಸೇರಿ ಷಡ್ಯಂತ್ರ ಮಾಡಿ ನಕಲಿ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಕಳಿಸಿದ್ದಾನೆ. ಈ ಕುತಂತ್ರ ಬಯಲು ಮಾಡಿದ ಪೊಲೀಸರು ನಕಲಿ ವಿದ್ಯಾರ್ಥಿಗಳು ಸೇರಿದಂತೆ 24 ಜನರನ್ನ ಬಂಧಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಬಿಜೆಪಿಗೆ ವಿರುದ್ಧವಾಗಿ ಅಡ್ಡ ಮತದಾನ ಮಾಡಿದ್ದು ಪತ್ತೆ ಹಚ್ಚೋದಕ್ಕೆ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ರು. ಆದ್ರೆ ವಿಜಯೇಂದ್ರ ಹೇಳಿಕೆಗೆ ಬಿಜೆಪಿ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡ್ಡ ಮತದಾನ ರಾಜಕೀಯದ ವಿಚಾರದಲ್ಲಿ ಧರ್ಮಸ್ಥಳದ ಹೆಸರು ಬಳಕೆ ಸೂಕ್ತ ಅಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಸುರೇಶ್ ಕುಮಾರ್ ಸೇರಿ ಹಲವರು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ವಿಜಯೇಂದ್ರ ಜೊತೆ ಮಾತನಾಡೋದಾಗಿ ಆರ್ ಅಶೋಕ್ ಹೇಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸೋಮವಾರವೂ ಪಾದಯಾತ್ರೆ ನಡೆಸಿದ್ರು. ಬಿಡದಿಯಿಂದ ಬೈರಮಂಗಲದವರೆಗೂ ನಡೆದ ಪಾದಯಾತ್ರೆಯಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರು ಭಾಗಿಯಾಗಿದ್ರು. ಪಾದಯಾತ್ರೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ರೈತರು ಬೈರಮಂಗಲ ಕ್ರಾಸ್ ಬಳಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಕೈ ಬಿಡಬೇಕು, ಪರಿಶೀಲನೆ ಅಲ್ಲ, ಪರಿಶೀಲನೆ ಮಾಡಬೇಕು ಅಂದರೆ ಅರ್ಥ ಮಾಡ್ಕೋಬೇಕಾಯ್ತದೆ ಅಂತ. ಯಾಕೆಂದರೆ ಎಷ್ಟು ಜನ ಜೀವನಕ್ಕೆ ತೊಂದರೆ ಆಯ್ತೈತೆ ಅನ್ನೋದು. 9600 ಎಕರೆ ಏನು ಕಮ್ಮಿ ಜಮೀನಲ್ಲ. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭಾಗಿಯಾಗಿದ್ರು. ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡುವಂತೆ ದರ್ಶನ್ ಪುಟ್ಟಣ್ಣಯ್ಯ ಮನವಿ ಮಾಡಿದ್ರು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬರುವಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಂತ ಆಹ್ವಾನ ನೀಡಿದ್ರು. ಬೈರಮಂಗಲಕ್ಕೆ ಬನ್ನಿ, ಚರ್ಚೆ ಮಾಡೋಣ, ರೈತರು ಭೂಮಿ ಕೊಡಲು ಸಿದ್ಧರಿದ್ದಾರಾ ಅಂತ ಅಲ್ಲಿಯೇ ಕೇಳೋಣ ಅಂದ್ರು. ಅಲ್ಲ ಬೈರಮಂಗಲ ಜನಗಳ ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿವಸದಿಂದ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ಎಚ್ಡಿಕೆ ಹೇಳಿಕೆಗೆ ಪ್ರತಿಯಾಗಿ ಪತ್ರ ಬರೆದಿರುವ ಸಿಎಂ ಜೂನ್ 26ರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬರಲು ಆಹ್ವಾನ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳು, ಅಧಿಕೃತ ದಾಖಲೆ, 5 ಜನಪ್ರತಿನಿಧಿಗಳ ಜೊತೆ ಚರ್ಚೆಗೆ ಬರುವಂತೆ ಸಿಎಂ ಡಿಕೆಶಿ ಆಹ್ವಾನ ನೀಡಿದ್ದಾರೆ. ಡಿಕೆ ಆಹ್ವಾನಕ್ಕೆ ಪತ್ರದ ಮೂಲಕವೇ ಪ್ರತಿಕ್ರಿಯೆ ನೀಡಿದ ಎಚ್.ಡಿ. ಕುಮಾರಸ್ವಾಮಿ, ಜೂನ್ 26ರಂದು ಪೂರ್ವ ನಿಗದಿತ ಕಾರ್ಯಕ್ರಮಗಳಿವೆ. ಜೂನ್ 27ರಂದು ವಿಧಾನಸೌಧದ ಬದಲು ಬಿಡದಿಯಲ್ಲಿ ಸಭೆ ನಿಗದಿಪಡಿಸಿ ಬಾಧಿತ ವರ್ಗ ಮತ್ತು ರೈತರನ್ನ ಆಹ್ವಾನಿಸಿ ಸಭೆ ಆಯೋಜಿಸಿ ಅಂತ ಮನವಿ ಮಾಡಿದ್ದಾರೆ. ಮಾವಿನ ಬೆಳೆಗೆ ಕನಿಷ್ಠ ಬೆಂಬಲ ನೀಡುವಂತೆ ಆಗ್ರಹಿಸಿ ಸೋಮವಾರ ಕೋಲಾರ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿತ್ತು. ಕೋಲಾರ ನಗರ ಸೇರಿದಂತೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೀದಿಗಿಳಿದ ರೈತರು ವಾಹನಗಳನ್ನು ತಡೆದು ರಸ್ತೆ ಬಂದ್ ಮಾಡಿದ್ರು. ಪಲ್ಲವಿ ಸರ್ಕಲ್ನಲ್ಲಿ ಮಾವಿನ ಹಣ್ಣುಗಳನ್ನ ರಸ್ತೆಗೆ ಸುರಿದು ಆಕ್ರೋಶ ಹೊರಹಾಕಿದ್ರು. ಸದ್ಯ ಮಾರುಕಟ್ಟೆಯಲ್ಲಿ 1 ಟನ್ ಮಾವಿಗೆ 3 ರಿಂದ 4 ಸಾವಿರ ಬೆಲೆ ಇದೆ. ಹೀಗಾಗಿ ಕನಿಷ್ಠ 8 ರಿಂದ 10 ಸಾವಿರ ಬೆಲೆ ನೀಡುವಂತೆ ರೈತರು ಒತ್ತಾಯಿಸಿದರು. ಪ್ರತಿಭಟನೆ ವೇಳೆ ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಟ್ರ್ಯಾಕ್ಟರ್ ತೆರವು ವಿಚಾರಕ್ಕೆ ಮಾವು ಬೆಳೆಗಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಮಲ್ಲೇಶ್ ಬಾಬು, ಬೆಂಬಲ ಬೆಲೆ ಘೋಷಣೆಗೆ ಈಗಾಗಲೇ ಮನವಿ ಮಾಡಿದ್ದೀವಿ, ಶೀಘ್ರವೇ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಿದರು. ಸಂಸದ ಮಲ್ಲೇಶ್ ಬಾಬು ಹಾಗೂ ಕೋಲಾರ ಜಿಲ್ಲಾಡಳಿತ ಭರವಸೆ ಮೇರೆಗೆ ಮಾವು ಬೆಳೆಗಾರರು ಪ್ರತಿಭಟನೆ ಕೈಬಿಟ್ರು. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಡಿಎಂಕೆ ಸರ್ಕಾರದ ಕೆಲವು ಯೋಜನೆಗಳನ್ನು ರದ್ದುಗೊಳಿಸಿ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಡಿಎಂಕೆ ಸರ್ಕಾರ ಅವಧಿಯಲ್ಲಿ ಜಾರಿಯಾಗಿದ್ದ 246 ಕೋಟಿ ವೆಚ್ಚದ 46 ಯೋಜನೆಗಳನ್ನು ರದ್ದುಗೊಳಿಸಿ ವಿಜಯ್ ಆದೇಶಿಸಿದ್ದಾರೆ. ದೇವಸ್ಥಾನದ ಆದಾಯ ಬಳಸದಿರಲು ಸಿಎಂ ವಿಜಯ್ ನಿರ್ಧಾರ ಮಾಡಿದ್ದಾರೆ. ದೇವಸ್ಥಾನದಿಂದ ಬರುವ ಆದಾಯವನ್ನ ದೇಗುಲ ಅಭಿವೃದ್ಧಿ, ಭಕ್ತರ ಮೂಲಸೌಕರ್ಯಕ್ಕೆ ಬಳಸುವಂತೆ ಕ್ರಮ ವಹಿಸಿದ್ದಾರೆ. ದೇವಸ್ಥಾನ ವ್ಯಾಪ್ತಿಯಲ್ಲಿ ಮದುವೆ ಮಂಟಪ, ಕಾಂಪ್ಲೆಕ್ಸ್ ನಿರ್ಮಾಣ ಸೇರಿದಂತೆ ಹಲವು ಯೋಜನೆಗಳಿಗೆ ಡಿಎಂಕೆ ಸರ್ಕಾರ 246 ಕೋಟಿ ರೂಪಾಯಿ ಹಣ ನೀಡಿತ್ತು. ಇದೀಗ ಈ ಯೋಜನೆಗಳನ್ನು ರದ್ದುಗೊಳಿಸಲಾಗಿದೆ. ದೇಗುಲದ ಆರ್ಥಿಕ ಹೊರೆ ತಪ್ಪಿಸಲು ಈ ಕ್ರಮ ಕೈಗೊಂಡಿರುವುದಾಗಿ ಸರ್ಕಾರ ಹೇಳಿದೆ.
ಮಹಾರಾಷ್ಟ್ರದ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 6 ಸಂಸದರು ಶಿವಸೇನೆ ಏಕನಾಥ್ ಶಿಂದೆ ಬಣವನ್ನ ಸೇರಿದ್ದಾರೆ. ಸಂಸದರಾದ ಸಂಜಯ್ ದೀನಾ ಪಾಟೀಲ್, ಸಂಜಯ್ ದೇಶ್ಮುಖ್, ಸಂಜಯ್ ಜಾಧವ್, ಬಾಹುಸಾಹೇಬ್ ವಾಕ್ಚೌರೆ, ನಾಗೇಶ್ ಪಾಟೀಲ್ ಅಷ್ಟೀಕರ್ ಮತ್ತು ಓಂ ಪ್ರಕಾಶ್ ರಾಜೆ ನಿಂಬಾಳ್ಕರ್ ಅವರನ್ನ ಮಾಜಿ ಸಿಎಂ ಶಿಂದೆ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಆಪರೇಷನ್ अर्धवट करत नाही, फुलफूट करतो. ಉದ್ಧವ್ ಬಣದ 9 ಸಂಸದರಲ್ಲಿ 6 ಸಂಸದರನ್ನ ಪಕ್ಷಕ್ಕೆ ಸೆಳೆದಿರುವ ಶಿಂದೆ ಆಪರೇಷನ್ ಟೈಗರ್ ಯಶಸ್ವಿಯಾಗಿದೆ ಎಂದಿದ್ದಾರೆ. जो 6 बागी नहीं बिकाऊ सांसद है वो चुन के आए थे उद्धव बाला साहब ठाकरे इनके चेहरे पे. जो वो चुन के आए थे वो महाविकास आघाड़ी और इंडिया अलायंस के चेहरे पे. वो जो चुन के आए थे वो भाजपा के खिलाफ आए थे, जिस भाजपा को इस देश का संविधान बदलना है. जो मेजॉरिटी है वो ही प्राप्त करना चाहती है और ताकि देश में संविधान बदल सके, यही उनका लक्ष्य है. ಸಾಮಾಜಿಕ ಜಾಲತಾಣದಲ್ಲಿ ಹಣವಂತರಿಗೆ ಗಾಳ ಹಾಕಿ ವಂಚಿಸುತ್ತಿದ್ದ ಕಿರುತೆರೆ ನಟಿಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೋಳ ತೊಡಿಸಿದ್ದಾರೆ. ಕಿರುತೆರೆ ನಟಿ ವನಿತಾ ಶ್ರೀಮಂತರೊಂದಿಗೆ ಸಲುಗೆ ಬೆಳೆಸಿಕೊಂಡು ಅವರಿಂದ ಹಣ ಪಡೆದು ಮಾಯವಾಗುತ್ತಿದ್ದಳು ಅಂತ ಆರೋಪಿಸಲಾಗಿದೆ. ಹೀಗೆ ಈಕೆಯಿಂದ ಮೋಸ ಹೋದ ಯುವಕನೊಬ್ಬ ನೀಡಿದ ದೂರಿನ ಮೇರೆಗೆ ಪೊಲೀಸರು ವನಿತಾಳನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಜೂನ್ 22ರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯದಲ್ಲಿ ಈಜಿಪ್ಟ್ ತಂಡ 3 ಗೋಲು ಸಿಡಿಸುವ ಮೂಲಕ 1 ಗೋಲ್ ದಾಖಲಿಸಿದ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿದೆ. ಈ ಮೂಲಕ ತಮ್ಮ ಮೊದಲ ವಿಶ್ವಕಪ್ ಗೆಲುವನ್ನು ಈಜಿಪ್ಟ್ ದಾಖಲಿಸಿದೆ. ಭಾರತದ ಉದ್ಯೋಗಿಗಳ ಪಾಲಿಗೆ ಮತ್ತೊಂದು ಸಾಧನೆಯ ಕಿರೀಟ ಲಭಿಸಿದೆ. ವಿಶ್ವದ ಅಗ್ರಮಾನ್ಯ ಸಾಮಾಜಿಕ ಜಾಲತಾಣ ವಾಟ್ಸಾಪ್ಗೆ ಭಾರತೀಯನಾಗಿರುವ ಕ್ರೇಡ್ ಕಂಪನಿ ಸ್ಥಾಪಕ ಕುನಾಲ್ ಶಾ ಅವರನ್ನ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ವಾಟ್ಸಾಪ್ನ ಗ್ಲೋಬಲ್ ಹೆಡ್ ಆಗಿ ಭಾರತದ ಕುನಾಲ್ ಶಾಗೆ ಮೆಟಾ ಕಂಪನಿಯ ಅಂಗವಾಗಿರುವ ವಾಟ್ಸಾಪ್ ಸೋಷಿಯಲ್ ಮೀಡಿಯಾ ನೇಮಿಸಿದೆ. ಭಾರತದ 150 ಕೋಟಿ ಜನರ ಮಾರುಕಟ್ಟೆ ಗುರಿಯಾಗಿಸಿ ವಾಟ್ಸಾಪ್ ಮುಖ್ಯಸ್ಥನಾಗಿ ಭಾರತೀಯನನ್ನೇ ನೇಮಿಸಲಾಗಿದೆ.